ಏನೋ ಕಾಡು ಮನ್ಸ ಯಾವ್ದು ಬಾಡಿಗೆ ಇಲ್ವಾ? ಓದ್ಕೊಂಡು ಕೂತಿದ್ಯಾ? ಸಿಕ್ಕಿತ್ತಣ. ನಮ್ಮೂರಿನ ಕಾಲೇಜ್ ಹುಡುಗಿಯರು ಹೋದ್ಮೇಲೆ ತಾನೆ ನಾವು ಬಾಡಿಗೆ ಹೋಗೋದು. ಅದಕ್ಕೆ ಆಮೇಲೆ ಹೋಗೋಣ ಅಂತ ಸುಮ್ಮನಾಗ್ಬಿಟ್ಟ. ಕಚ್ಗುಳಿ ಕೊಟ್ಟಿರೋ ಕರಡಿ ಇದ್ದಂಗಿದ್ಯಾ? ಲೇ, ಯಾವ್ದಾದ್ರು ಗರ್ಭಿಣಿ ಹೆಂಗಸರು ಕರೆಕ್ಟ್ ಆಗಿ ನಿನ್ಗೆ ಜೂಮ್ ಹಾಕ್ಬಿಟ್ಟು ಹತ್ರದಿಂದ ನೋಡ್ಬಿಟ್ಟ ಅಂದ್ರೆ ಅಲ್ಲೇ ಪಟ್ ಅಂದ್ಬಿಟ್ಟು ಡೆಲಿವರಿ ಆಗ್ಬಿಡುತ್ತೆ. ನಿಮ್ಮ ಅಪ್ಪ ಇನ್ನೊಂದ್ ಸ್ವಲ್ಪ ಬೆಳ್ಳಗ್ ಉಡ್ಸ್ಬಿಟ್ಟಿದ್ರೆ ಊರಾಳ್ ಮಾಡ್ಬಿಡ್ತಾ ಇದ್ದೆ. ನನ್ ಮಗನೇ ಉಗಾಂಡ. ಇವಾಗೇನಣ್ಣ, ಅರ್ಧ ಊರ್ ಹಾಳು ಮಾಡಿದೀನಿ, ಇನ್ನು ಅರ್ಧ ಉಳ್ದದೆ ಅಷ್ಟೇ. ನಿನ್ ಮನೆ ಹಾಳು ಮಾಡೋದು ಸಂಜೀವ ಅವನೇ. ಅದಿರ್ಲಿ, ನಮ್ಮ ಹುಡುಗಿ ಆಫೀಸ್ಗೆ ಹೋದ್ಲೇನಪ್ಪ? ಓ, 45 ವರ್ಷದವಳು ಹುಡುಗಿ. ಚೌಟ್ರಿಲಿ ಪಾತ್ರೆ ಪಗಡೆ ತೊಳೆಯೋಳು ಆಫೀಸ್ಗೆ. ನೀನ್ ಬರೋದ್ ಲೇಟ್ ಆಯ್ತು ಅಂತ ರಾಮ ಹಾಕೊಂಡೋದ. ನಮ್ಮ ಹುಡುಗಿ ಬಗ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಮಾತಾಡ್ತು ಅಂತ ಹೇಳಿದ್ರೆ ನಾನೇನೋ ಕನ್ನಡ ರಾಜ್ಯೋತ್ಸವ ಹೆಂಗ್ ಮಾಡೋದು ಅಂತ ಕೇಳಿದ ಅನ್ಕೊಂಡ್ರೆ ನೀನ್ ಒಳ್ಳೆ. ರಾಜ್ಯೋತ್ಸವ ಮಾಡೋಣ ಬಿಡಲೇ. ಕರ್ನಾಟಕದಲ್ಲಿ ಕನ್ನಡ ಮಾತಾಡಿ ಕನ್ನಡ ರಾಜ್ಯೋತ್ಸವ ಮಾಡದೆ ಹೋದ್ರೆ ನಾವು ಆಟೋ ಡ್ರೈವರ್ಗಳೆಲ್ಲ ಕಣಲೇ. ಅದ್ ಸರಿ ಅಣ್ಣ. ದುಡ್ಡು ಯಾಕೋ ಯೋಚನೆ ಮಾಡ್ತೀಯಾ? ಎಲ್ಲ ಆಟೋ ಬಾಯ್ಸ್ ಹತ್ರ 500 ತಗೋ. ಸಾಲಿಲ್ವಾ? ಅಣ್ಣ ಇದ್ದಾನೆ. ಕೊಡ್ಲಿಲ್ಲ ಅಂದ್ರೆ ಲೇ, ಅದಕ್ಕೂ ಅದ್ಮೀರಿದ್ರೆ ಶಂಕರಣ್ಣನ ಹೆಸರು ಆಟೋ ಮಾರಾದ್ರೂ ದುಡ್ಡು ಕೊಡ್ತಾರೆ ನಮ್ಮ ಕನ್ನಡಿಗರು. ಕೆಚ್ಚದೆಯ ಕನ್ನಡಿಗರು. ಆಯ್ತು. ಆಮೇಲೆ ಈ ಸ್ಟೇಜು, ಕುಣಿತ, ಆರ್ಕೆಸ್ಟ್ರಾ ಇದಕ್ಕೆಲ್ಲ ಏನ್ ಮಾಡೋದು? ಸ್ಟೇಜು, ಆರ್ಕೆಸ್ಟ್ರಾ, ಕುಣಿತ ಎಲ್ಲ ಇದೆಯಲ್ಲ, ಇದ್ಯಾಕ್ ಬಿಡಕ? ಯಾಕೆ ತಲೆ ಕೆಡ್ಸ್ಕೊಂತೀಯ? ಮಿಸ್ಸಿನ್ ಮುನಿಯಪ್ಪನ ಜೋಬು ಕೈ ಹಾಕಿದ್ರೆ ಮುಗ್ದೇ ಹೋಯ್ತು. ಅಣ್ಣ, ಮುನಿಯಪ್ಪ ಈಗ ಎಲ್ಲ ಉಣಣ್ಣ? ಮುನಿಯಪ್ಪ ಎಲ್ಲಿರ್ತಾನ? ಮಿಸ್ಸಿನ್ ಅಂಗಡಿಲಿ ಇರ್ತಾನೆ. ರಾಗಿ ಮಿಸ್ಸಿನ್ ಅಂಗಡಿಲಿ ಇರ್ತಾನೆ. ಸ್ವಲ್ಪ ಲೆಫ್ಟ್ ತಿರ್ಗ್ಬಿಟ್ಟು ಕಂಬ ನೋಡು. ಕಂಬಕ್ಕೆ ನೇತಾಕ್ಬಿಟ್ಟಾರ. ಅಯ್ಯ, ಮುನಿಯಪ್ಪ ಡೆಡ್. ಮುನಿಯಪ್ಪ ಎಗರು ಬಿದ್ದೋದ? ಹಂಗಿರಿ ನಾನ್ ಸೇಫ್ ಆಗ್ಬಿಟ್ಟೆ. ಮುನಿಯಪ್ಪ ಸತ್ತೋದ ಕಣೋ. ಲೋ, ಈಗೊಂದು ಅಡ್ಡ ಹಾಕ್ಬೇಕಣೋ. ಹೂವ, ತೆಂಗಿನಕಾಯಿ, ಬೆಂಕಿ ಪಟ್ಟಣ, ಕರ್ಪೂರ ಎಲ್ಲ ತಗೊಂಡು ಮುನಿಯಪ್ಪನ ಹತ್ರ ಹೋಗ್ಬಿಡೋಣ. ಮುನಿಯಪ್ಪನ ಕೆಮ್ಮಾಳಲ್ಲಿ ಅಪ್ಪನಿಗೆ ಗೊತ್ತಿರೋರ್ ಕಡೆ ಹುಡುಗಾನೆ. ಎಲ್ಲೋ ಮನೆ ಇದೆ ನೀನು. ಗಣ್ಣವ್ರು ಬಂದ್ರಕಲ್ಲ ಮಗ. ಬನ್ನಿ 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 ಬನ್ನಿ. ನಾನು ಹುಡುಗನ ಸೋದರ ಮಾವ. ನಮಸ್ಕಾರ. ಚೆನ್ನಾಗಿದ್ದೀರಾ? ಮಗ ಬಂದ್ರಕಲ್ಲ. ಬರ್ತಾನಲ್ಲ ಈಗ. ಬನ್ನಿ ಬನ್ನಿ, ನೋಡೋಣ ಏನಾಗುತ್ತೆ. ಬನ್ನಿ. ನನ್ ಮಗ. ನಮಸ್ಕಾರ. 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 ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸರಿ ಅಪ್ಪ, ನೀವು ಕೂತ್ಕೊಳ್ಳಿ. ಹೂನಪ್ಪ. ರಾಮ ಅಣ್ಣ, ಟ್ರ್ಯಾಕ್ಟರ್ ರೆಡಿ ಆಯ್ತಾ? ನೋಡ್ಕೊಂಬಾ. ಆಯ್ತಣ್ಣ. ರಸ್ತೆ ತುಂಬಾ ಹಳ್ಳ ಕೊಳ್ಳುಗಳು. ಬರುವಾಗ ಸ್ವಲ್ಪ ಆಯಾಸ ಆಗಿರ್ಬೇಕು ಅಂತ ಕಾಣಿಸುತ್ತೆ. ರಸ್ತೆ ಏನೋ ಚೆನ್ನಾಗಿತ್ತು, ಗಾಡಿ ಯಾಕೊಟ್ಟು ಏನು ಹೇಳ್ತಿದ್ರಿ? ಒಳ್ಳೆ ಕಡೆ ಎಣಸಿಗ್ಬೇಕು ಅಂದ್ರೆ ಶ್ರಮ ಪಡ್ಲೇಬೇಕಲ್ಲ. ಅದು ಸರಿ. ಗಾಡಿ ಇಲ್ಲಿವರೆಗೂ ಬಂದಿದ್ದೆ ದೊಡ್ಡ ವಿಷಯ ಮಾವ. ಇಲ್ಲಿ ಯಾವ್ದು ಫ್ಲಾಶ್ ಬ್ಯಾಕ್ ಇಲ್ಲ ತಾನೆ? ನಿಮ್ ತಾಯಣೆ ಯಾವ್ದು ಇಲ್ಲಪ್ಪ, ನೀನ್ ಆರಾಮಾಗಿರ್ಬೋದು. ಬದುಕ್ತು ಜೀವ. ನಿಮ್ ತಾತ ಭೂತಯ್ಯ, ನಾನು ಚಡ್ಡಿ ದೋಸ್ತುಗಳು. ನಿಮ್ ತಾತ ಎಷ್ಟ್ ಜಿಪಣ ಅಂದ್ರೆ ಎಕರೆ ಗಟ್ಲೆ ಗದ್ದೆ ಇದ್ರೂನು ಒಂದಿನ ಸೋಕಿ ಮಾಡ್ದೋನಲ್ಲ. ಸೋಕಿ ಮಾಡೋದಿರ್ಲಿ, ಜೀವನ್ ಪೂರ್ತಿ ನಾನ್ ಕಂಡಂಗೆ 2 ಪಟಾಪಟ್ಟಿ ಚಡ್ಡಿ, 2 ಶರ್ಟು, 1 ಒಲ್ಲಿಲೆ ಜೀವನ ಕಳೆದ್ಬಿಟ್ಟ ನೋಡು. ಓಹ್, ಇವನು ಏನು ಕಡಿಮೆ ಇಲ್ಲ ಬಿಡಿ, ಅವ್ರ ತಾತಿನ ಮೀರಿಸ್ತಾನೆ. ಅವ್ರು ಕೇಳಿ ಬಿಡ್ಲಿ, ಹೇಳೋದು ನಮ್ ಧರ್ಮ ಅಲ್ವೇನೋ. ಓಡ್ಬೇಕಾದ್ರೆ ಎಗರ್ ಮಾಡಿ ಸೆಟ್ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಇಲ್ಲಿ ಬಂದ್ ಕಡೆ ಇಲ್ಲ, ಹೆಂಗ್ ಆಡ್ಬೇಡ. ಕೇಳಲ್ವಾ ಅವ್ರು ಯಾಕೆ ಹುಡುಗಾಟ ಅಂದಾಗ ನೀವು? ಓಹ್, ಎಲ್ಲ ನನ್ನೇ ಮದುವೆ ಗಂಡು ಅನ್ಕೊಂಡ್ಬಿಡ್ತಾರೆ. ನಾನು ಇವ್ರು ಸೋದರ ಮಾವ, ಮದುವೆ ಗಂಡು ಇವನು. ಅರ್ಥವಾಯ್ತು. ಹಂಗನ್ಬಿಟ್ಟು ನನಗೆ ಮದುವೆ ಆಗಿದೆ ಅನ್ಕೋಬೇಡಿ, ನನಗಿನ್ನೂ ಮದುವೆ ಆಗಿಲ್ಲ. ಅವ್ರು ಕೇಳಿದ್ರ ಅವ್ರು ಕೇಳಿ ಬಿಡ್ಲಿ, ಹೇಳೋದು ಎಲ್ಲ ಮಾತು ಬಿಟ್ಟು ಸುಮ್ಮನೆ ಕೂತ್ಕೋ. ಆಯ್ತು ಬಿಡಪ್ಪ. ಹುಡುಗ ಏನೋ ಹೇಳ್ತಿದಾರೆ. ಹುಡುಗಿನ ಬೇಗ ಕರ್ಸಿ ಅಂತ ಇದ್ದಾನೆ. ಕರ್ಸೋಣ. ಹುಡುಗಿ ನೋಡಕ್ ತಾನೇ ಬಂದಿರೋದು. ಸವಿತಾ, ನೋಡು ಶ್ರುತಿ ರೆಡಿ ಅದ್ಲ ಅಂತ. ಮಾವ, ಹುಡುಗಿ ಬೇಡ, ನಡಿ ಹೋಗವ. ಯಾಕೋ ಇರೋ, ನಾನಿಲ್ವೇನೋ? ನೀನ್ ಇರೋದಕ್ಕೆ ಬೇಡ ಅಂತಿರೋದು. ಅಲ್ಲೇ ನೋಡ್ತಿದ್ಯಾ? ಲೇ, ಏನಾಗಲ್ಲ ಇರೋ, ನಾನ್ ಜೋಡಿ ಮಾಡ್ಕೊಡ್ತೀನಿ. ಬರ್ಬೇಕಾದ್ರೆ ನನ್ ಮೇಲೆ ಆಣೆ ಮಾಡ್ಬಿಟ್ಟು ನಾನು ಏನು ಮಾಡಲು ಹುಡುಗಿನ ಸೆಟ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಸೆಟ್ ಮಾಡ್ಕೊಡ್ತೀನಿ ಇರೋ. ಯಾವಾಗ ನೀನ್ ಸಾಯ್ಸ ಮಾಡ್ಕೊಡ್ತೀನಿ. ನಮ್ ತೋಟ ಎಲ್ಲ ನೋಡ್ಕೊಂಡ್ ಬನ್ನಿ, ತುಂಬಾ ಚೆನ್ನಾಗಿದೆ.
ಬಹಳ ಇಷ್ಟಪಟ್ಟು ಮಾಡಿದ್ದೀನಿ. ಬೇಡ ಬೇಡ ನಾವು ಮನೆಗೆ ಹೋಗ್ತೀವಿ. ಯಾಕೋ ಯಾಕೆ ಬೇಡ ಅಂತಿದ್ದಾರೆ? ಅವನು ಹಂಗೆ ತಮಾಷೆ ಮಾಡ್ತಾನೆ. ತೋಟಕ್ಕೆ ಹೋಗೋಣ, ತೋಟಕ್ಕೆ ಹೋಗಿ ಎಳ್ನೀರು ಕುಡಿಯೋಣ. ಹೇಳಿ, ತೋಟಕ್ಕೆ ಹೋಗಿ ಎಳ್ನೀರು ಕುಡ್ಕೊ ಬರವ. ಆಯ್ತು ತೋಟಕ್ಕೆ ಬಾ. ಬರ್ತೀನಿ ಬನಿಗೆ. ಅಣ್ಣ ಆಯ್ತು, ಹೋಗ್ ಆ ಕಡೆ. ಅಣ್ಣ ಅಣ್ಣ ಹೊರ್ಟೋದಣ್ಣ, ಅಣ್ಣ. ಜ್ಯೋತಿಷ್ಯರು ಹೇಳಿಲ್ವಾ? ಮುಟ್ಬಿಡೋಣ. ಯಾಕೋ? ಸ್ನಾನ ಮಾಡ್ಬೇಕಾಯ್ತದೆ. ಸರಿ ಸರಿ, ಅರೆ ಕೊಡು. ತಗೋಣ. ಆ ಕೊಡು. ದೂರದಿಂದ. ಅಣ್ಣ ಉದಿ ಕಡೆ ಕೊಡ. ಅಡ್ಸ 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 ಅಡ್ಸ, ಕೈ ಬಿಗಿ ಕುಡಿ ಅನ್ಮಗ. ತಗೊಳ. ಎಲ್ಲಿ ಸಿಕ್ಸ್ಲೇನ? ತೂತಲ್ಲಿ ಸಿಗುತ್ತಲ್ಲ ಚುಚ್ಚೋಗ. ಹಿಂಗೆ ಕೊಡ. ಅಡ 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 ಅಡ. ಕೊಡೋಣ ಹೇಳಿ. ಹೊಡ್ಕೊಡು. ಒಳ್ಳೆ ಮಂಗಳೂರು ಬಜ್ಜಿ ಇದ್ದಂಗೆ ಒಳ್ಳೆ ಚಟ್ನಿ ಹಾಕೊಂಡು ನೆಕ್ಕೊಂಬಿಡು. ತಗೋಣ ಅಣ್ಣ, ಇಲ್ಲೊಂದು ಸ್ವಲ್ಪ. ನಾನು ಇವನ ಹತ್ರ ತೊಗೊಂಡಿದ್ದ ಪೇಮೆಂಟು ನನಗೂ ಇವನು ಮಾತ್ರ ಗೊತ್ತಿತ್ತು. ಸದ್ಯಕ್ಕೆ ಎಗರ್ಬಿಟ್ಟ. ನನ್ನ ಪೇಮೆಂಟು ಸೇಫ್ ಆಗೋಯ್ತು. ಇವನ ಮಗಳನ್ನ ಹೆಂಗಾದ್ರೂ ಮಾಡಿ ಡಕಲ್ ಮಾಡ್ಕೊಂಬಿಟ್ರೆ ಅಲ್ಲಿಗೆ ಸಮಾಪ್ತಿ. ಈ ಮಿಷನ್ ಮುನಿಯಪ್ಪನ ಹತ್ರ ನಾನು ಸಾಲ ಇಸ್ಕೊಂಡಿದ್ದು ಯಾರಿಗೂ ಗೊತ್ತಿಲ್ಲ. ನಮ್ಮ ಗುರು ದಡಿಯಂಗೂ ಗೊತ್ತಿಲ್ಲ. ನಾನು ಬಚಾವ್. ಯಾರು ನೋಡ್ತಾವ್ರ? ಸದ್ಯಕ್ಕೆ ಈ ಪಕ್ಕದಲ್ಲಿರೋ ಚಿಂಪಾಜಿಗೂ ಗೊತ್ತಿಲ್ಲ ನಾನು ಇವನ ಹತ್ರ ಪೇಮೆಂಟ್ ತೊಗೊಂಡಿರೋದು. ಈ ಕಡೆನೂ ನಾನು ಸೇಫು. ಕವರ್ ಕೊಡು. ಯಾಕಣ? ಕಾಯಿ ತಕೊಳ್ಳೋ ಚಟ್ನಿಗಾಗುತ್ತೆ. ಗೆರೆ ಗೆರೆ ಎಲ್ಲಮ್ಮ ಗಿರೆ ಗಿರೆ. ಇಲ್ಲಯ್ಯಾ, ಬೇಜಾರು ಮಾಡ್ಕೋಬೇಡ. ಒಟ್ಟಿನಲ್ಲಿ ಎಲ್ರಿಗೂ ಒಂದಲ್ಲ ಒಂದು ದಿವಸ ಸಾವು ಬರುತ್ತೆ. ಹಂಗೆ ಇವತ್ತು ನಿಮ್ಮ ಅಪ್ಪನ ಬಂದೈತೆ. ಬೇಜಾರು ಮಾಡ್ಕೋಬೇಡ, ಸಮಾಧಾನ ಮಾಡ್ತೀನಿ. ಬಾ, ನಿಮ್ಮ ಅಕ್ಕನ ಕರ್ಕೊಳ್ಳ. ಬೇಡ ಪಾಪ, ಬಾಗಿಲ್ರೆ ಪಾಪ. ಬಾ, ನೋವು ತಿನ್ಬೇಡ. ಬಾ. ಈಗ ಊರಲ್ಲಿ ಎಲ್ರಿಗೂ ಹೇಳಿದ್ದೇನಪ್ಪ. ಕೆಲವರಿಗೆಲ್ಲ ಮರ್ತಿದ್ದೀನಿ, ಕೆಲವರಿಗೆ ಹೇಳಿದ್ದೀನಿ. ಏಯ್, ನಿಮ್ಮ ಅಪ್ಪನ ಹತ್ರ ಎಷ್ಟು ಜನ ಅನ್ನ ತಿಂದವರು? ಲೇ, ನಾನೇ ಅನ್ನ ತಿಂದಿರೋ ಋಣ ತೀರ್ಸಕ್ ಆಗ್ತಿಲ್ಲ ಕಣ. ಏನ್ ಮಾಡ್ಲಿ ಈಗ? ಏನ್ ಮಾಡ್ಲಿ? ಏನೋ ಪ್ಲಾನ್ ಮಾಡ್ಕೊಂಡು ಬ್ಯಾಂಕ್ ಬೇರೆ ರಜಾ, ನನ್ನ ಹೆಂಡತಿ ATM ಕಾರ್ಡ್ ಮಾಡ್ತಾಳೆ. ಗಿರೆ ಎಷ್ಟಿದ್ಯಾ? ದುಡ್ಡಣ್ಣ ₹1 ಇಲ್ಲಣ್ಣ. ಹೌದೌದು. ಆ 3 ನೋಟು ತೆಗಿಯಪ್ಪ. ನಿಮ್ಮ ಅಪ್ಪನ ಋಣ ತೀರಿಸ್ಬೇಕು. ಕೊಡ್ಬೇಕು. ಹೋಗು, ಸಮಾಧಾನ ಮಾಡ್ಕೋ. ಆಮೇಲೆ ಅಕ್ಕನ್ನ ಅವಾಗ ಸಮಾಧಾನ ಮಾಡ್ಕೊ. ಸರಿ, ಎಣ್ಣೆಗೆ ಮಾಡ್ಕೊಂಡಿದ್ದೆ. ಏನೋ ಹಿಂಗ್ ಗುರಾಯಿಸ್ತಾನೆ. ತಗೋ, ಇದು ಫುಲ್ ಬಾಟ್ಲಿಗೆ ಆಯ್ತು. ಬಾಬಾ ಅಮ್ಮ ₹1 ಕೊಡಮ್ಮ. ದುಡ್ಡು ಇಲ್ಲ, ಏನು ಇಲ್ಲ, ಹೋಗೋ. ಅಮ್ಮ ₹1 ಕೊಡಮ್ಮ, ಚಾಕ್ಲೇಟ್ ತಗೊಂತೀನಿ. ನಿಂಗೆ ಒಂದ್ಕಿತ ಹೇಳಿದ್ರೆ ಅರ್ಥ ಆಗಕ್ಕಿಲ್ವಾ? ಮೊದ್ಲೇ ನಾನು ಮುನಿಯಪ್ಪಣ್ಣ ದುಃಖದಲ್ಲಿ ಇವನೇ. ಹೋಗೋ. ಬಾರೋ ಅಮ್ಮ, ಕಾಸು ಕೊಡಲ್ಲ, ಹೋಗೋಣ. ಬಾರೋ, ನಾವು ಆಟ ಆಡೋಣ 3 ಜನ ಸೇರ್ಕೊಂಡು. ರಾಜೀವ, ಅಪ್ಪ, ತೋಟ ಎಲ್ಲ ತೋರ್ಸಿದ್ರಾ? ಹೂನಪ್ಪ, ಎಲ್ಲ ತೋರ್ಸ್ಕೊ ಬಂದೆ. ಹೌದು, ಯಾಕೆ ಇಷ್ಟು ಲೇಟ್ ಆಯ್ತು? ಆ ಹುಡುಗನ್ ಜೊತೆಲಿ ಬಂದಿದ್ನಲ್ಲ, ಅವ್ರ ಸೋದ್ರ ಮಾವ, ನಾವ್ ಎಳ್ನೀರ್ ಕುಡಿತಿದ್ದಾಗ ಇದ್ದಕ್ಕಿದ್ದಂಗೆ ನಾಪತ್ತೆ ಆಗ್ಬಿಟ್ಟ. ಹುಡುಕಿ ಸಾಕಾಗೋಯ್ತು ಅವ್ರನ್ನ ಕರ್ಕೊಂಬರಕ್ಕೆ. ಸರಿ, ಹೇಗೂ ಕತ್ಲೆ ಬೇರೆ ಆಯ್ತು. ಆ, ನಾವೆಲ್ಲರೂ ಜೊತೆಲಿ ಊಟ ಮಾಡೋಣ. ಆ, ರಸ್ತೆ ಬೇರೆ ಸರಿ ಇಲ್ಲ. ಹೌದು. ಅವ್ರಿಗೆ ನಾಳೆ ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಆರಾಮಾಗಿ ಹೊರಡಿ ಅಂತ ಹೇಳ್ಬಿಡು. ಸರಿ ಕಣಪ್ಪ. ಅವ್ರಿಗೆ ಮಲಗೋಗಿ ಸ್ವಲ್ಪ ವ್ಯವಸ್ಥೆ ಮಾಡ್ಬಿಡ. ಆಯ್ತು ಕಣಪ್ಪ. ಮಗ, ಏನಾರು ತಗೋತಿಲ್ಲ? ಅಪ್ಪ, ಅಯ್ಯೋ ಮಗ, ನಿನ್ ನೋವೇನು ಅಂತ ನಮಗೂ ಅರ್ಥ ಆಯ್ತದೆ, ಅದಕ್ಕೆ ಕೇಳ್ತಾ ಇರೋದು. ಅಪ್ಪ, ಮಗ, ನಿಮ್ಮ ಅಪ್ಪ ಸತ್ತಿರೋ ನೋವು ಮರೆಯಕ್ಕೆ ಕಳ್ಳ ಕೇಳ್ತಾ ಇರೋದು. ಮಗ, ಏನಾದ್ರು ತಗ. ಅಪ್ಪ, ಲೈ, ಕೊನೆದಾಗಿ ಕೇಳ್ತಾ ಇದೀನಿ ಮಗ, ಏನಾದ್ರು ತಗೋತೀಯಾ? ಅಪ್ಪ, ಅಯ್ಯೋ. ಮಗ,
ಆ ನೋವು ಮರೆಯಕ್ಕೆ ಎಂತದೋ ಕುಡಿತಾರಲ್ಲ ಏನ್ಲ ಅದು ವಿಷಕಲ್ಲ ವಿಸ್ಕಿ 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 ಕಲ. ಅದೇ ಕಣ್ಲ ನಂಗೆಲ್ಲ ಮರ್ತೋಯ್ತದೆ. ನಂಗೆ ಇಷ್ಟೇ ಇಷ್ಟು ಚೂರೇ ಚೂರು ಚೂರು ಅಂದ್ರೆ ಚೂರೇ ಚೂರು ಸಾಕಂಡ್ರಲ್ಲ. ನಿಮ್ಮಪ್ಪ ಸತಿಲ್ಲ ಕಣ್ಲ. ಬಿಡ್ಲ ಹೋಗೋನೆ ಅಡ್ಡದ ಹತ್ರ ತಗೋಬತ್ತಾನೆ. ಹುಟ್ಟಿದ ಮನೆಯ ಒಂಟಿಯ ನೀ ಮಾಡಿ ಓದ್ಯಲ್ಲಣ್ಣ ನೀನು, ಎತ್ತಾಡಿಸಿದವನು ಓದ ಮ್ಯಾಲೆ ತಬ್ಬಲಿಯಾದೆವು ನಾವು. ಎಣ್ಣ ಎರಬೇಡ ಎರವರಿಗೆ ಕೊಡಬೇಡ ಅಂದಲ್ಲಣ್ಣ ನೀನು, ನಾ ಸತ್ತ ಮ್ಯಾಲೆ ಅಳಬೇಡ ತಂಗ್ಯವ್ವ ಅಂದಲ್ಲಣ್ಣ ನೀನು. ಏನ್ ನಮ್ಮಿ ಇಲ್ಲೂ ನೆಮ್ಮದಿಯಾಗಿರಕ್ ಬಿಡುದಿಲ್ಲ. ಚಿಕ್ಕ ವಯಸ್ಸಿಂದ ತಂದೆಯ ಹಾಗೆ ನೋಡ್ಕೊಂಡಿದ್ದೆ ನೀನು. ಅಕ್ಕ ತಂಗಿರೋ ಚಿಕ್ಕ ಮುತ್ತೈದೇರೋ ಅಕ್ಕ ನೋಡಕ್ಕ ತವರೂರ, ಅಕ್ಕ ನೋಡಕ್ಕ ತವರೂರ ಬೀದಿಯ ಕಂಚಿನ ತೇರೋ ಹೊರಗಾವೋ. ತೇರ ಎಳ್ಮ್ಯಾಲೆ ಮುನಿಯಪ್ಪ ಹೋದ್ಮ್ಯಾಲೆ ತವರೂರ ಋಣವೋ ಮುಗಿದೋಯ್ತು. ಒಸಿ ಕುಡಿಲ. ಸರ್ಕಳ್ಳ ವಸಿ ಬಾಮೈದನ್ ಕೊಟ್ಟು ಮಾತಾಡ್ಬೇಕು. ಸ್ವಲ್ಪ ಇವನ್ ಬೇರೆ ಬಂದಲ್ಲಪ್ಪ ಹಿಂಸೆ ಬಾಮೈದ ಲೋ ಬಾಮೈದ, ನನ್ನ ಕೈಲೇ ಫೀಲಿಂಗ್ ತಡ್ಕೊಳಕ್ ಆಯ್ತಾ ಇಲ್ಲ. ನೀನ್ ಹೆಂಗ್ಲ ತಡ್ಕೊಂಡೆ ಎದೆ ವಸಿ ಗಟ್ಟಿ ಮಾಡ್ಕೊ, ಗಟ್ಟಿ ಮಾಡ್ಕೊ. ನನ್ಗೋಸಿ ಬಿಡ್ಲ ಬ್ಯಾಡ ಬಿಡು, ಇದನ್ನೇ ತಗೋತೀನಿ. ಸಾಕು ಸಾಕು ಸಾಕು, ನಮ್ಗೆ ಏಟ್ಕೋಕಿಲ್ಲ. ಬಾಮೈದ ಬಾಮೈದ, ನಾನ್ ನಿನ್ನ ಹತ್ರ ಜಮೀನ್ ಕೇಳಲ್ಲ. ನನಗ್ ಗೊತ್ತು ನಿನಗೆ ನನ್ ಕಂಡ್ರೆ ಎಷ್ಟು ಪ್ರೀತಿ ಅದೇ ಅಂತ ನನಗ್ ಗೊತ್ತು. ನಾನು ಕೇಳಲ್ಲ ಅಂದ್ರೆ 4 ಎಕರೆ ಅಲ್ಲ 5 ಎಕರೆ ಕೊಡ್ತೀಯ. ನನಗ್ ಗೊತ್ತು ಕಣ, ನನಗ್ ಗೊತ್ತು. ನಾನ್ ಮಾತ್ರ ನಿನ್ ಜಮೀನ್ ಕೇಳಲ್ಲ, ಆದ್ರೂ ನೀನ್ ನನ್ಗೆ 5 ಎಕರೆ ಕೊಡ್ತೀಯ. 5 ನನಗ್ ಗೊತ್ತು. ಎಕರೆ ಹೋಗಿ 5 ಎಕರೆ ಆಗೋಯ್ತಾ ಇವಾಗ. ಅಯ್ಯೋಲೇ ಬಾಮೈದ ಇಷ್ಟೊಂದು ಮಾಡ್ತಾನೆ. ಬಾಮೈದ, ನಿಮ್ಮ ಅಕ್ಕ ಕಾಯ್ತಾ ಇರ್ತಾಳೆ. ನನ್ ಬಿಟ್ಟು ಒಂದು ಅರಕ್ಷಣ ಇರಲ್ಲ ಕಣ. ಬರನೇನಪ್ಪ. ಹೋಗು ಇಲ್ಲೇ ಹೋಗ್ಬಿಟ್ಟಿ, ಹೋಗು. ಇದ್ ಬೇಕೇನಪ್ಪ ಬರೇನಪ್ಪ ಬಾಮೈದ. ಬಾಮೈದ ನಿಧಾನಕ್ಕೆ ತಗೊಳ್ರಪ್ಪ, ಕಳಿಸಿದೋಗ್ಬಿಟ್ಟತ್ತು. ಜನದ ಯಾರಿರ್ಬೋದು? ಇದ್ದೇವ ಯಾವುದೋ ಜನಾದ ಕೇಳ್ತಾ ಇದೆ. ಇದೇ ಗೊತ್ತಾ ಇಲ್ವೇ? ಗೆಜ್ಜೆ ಸೌಂಡು. ಇವಳು ಬೇರೆ ಗೆಜ್ಜೆ ಸೌಂಡ್ ಮಾಡಿ ಹೋಗ್ತಾವಳೆ. ಇವನೇನು ಎಲ್ಲಿರುವೆ? ಸೋಬಾನವೇ ಸೋಬಾನ ಸೋಯೋ. ಫಸ್ಟ್ ಟೈಮ್ ಮಾಡ್ಕೋತಿದ್ದೀರಿ, ಹೆಂಗಿರುತ್ತೋ.
ಅಯ್ಯಯ್ಯೋ ಬಂದ್ರು ಬಂದ್ರು. ರೀ ರೀ ಹಾಲು ರೀ 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 ನನಗೆ ಕೊಡ್ಲಿಲ್ಲ. ಅರ್ಜೆಂಟಲ್ಲಿ ಮರೆದ್ಬಿಟ್ಟೆ, ಹೋಗಿ ತಗೊಂಬರ್ಲ? ಸಾರಿ. ಪರವಾಗಿಲ್ಲ, ನೋವಾಯ್ತು. ಹಾ, ಊಟ ಮಾಡಿದ್ರಾ? ಆಯ್ತು, ನಿಮ್ದಾಯ್ತಾ? ಆಯ್ತು. ಬನ್ನಿ ಇಲ್ಲಿ. ಬಾಗಲ್ ಮುಚ್ಚಲಾ? ಹೋಗಾಕ್ರಿ. ಪೋಲಿವಳು ಪೋಲಿವಳು. ಪೋಲಿ ನಾನಲ್ಲ, ನೀವು 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 ನಿದ್ದೆ ಬರ್ತಿದ್ಯಾ? ಮಲ್ಕೊಳ್ಳಿ. ಸರಿ, ಗುಡ್ ನೈಟ್. ಇಷ್ಟು ಬೇಗನಾ? ಏನ್ ಮಾಡೋಣ? ಆಟ ಆಡೋಣ. ಅಳಿಮಯ್ಯ, ಏನು ಬಾರೋ ಒಂಚೂರು ಏನೋ ಹೇಳ್ಕೊಡ್ಬೇಕು ನಿನಗೆ. ಯಾಕೆ? ಅರ್ಜೆಂಟ್ ಏನು ಹೇಳ್ಕೊಡ್ಬೇಕು, ಬಾರೋ. ಏನೋ ಬರಲ್ಲ, ಹೋಗು. ಆತರ ಬಿದ್ಬಿಡ್ತೀಯ, ಬಾರೋ. ಯಾನ್ ಬರಲ್ಲ ಅಂತ ಹೇಳಿಲ್ವಾ? ಏನೋ ಮಾತಾಡ್ಬೇಕು, ಬಾರೋ. ನಾ ಬರಲ್ಲ. ಏನೋ ಮಾತಾಡ್ಬೇಕು. ಏನ್ ಮಾತಾಡ್ಬೇಕು? ಬಾಯ್ ಹೇಳ್ತೀನಿ. ಸರಿ, ಬಂದ ಅವ್ನು ಕೂಗ್ತಿದ್ದಾನೆ. ಬಾರೋ. ಬರಲ್ಲ ಬರಲ್ಲ ಬರಲ್ಲ, ಹೋಗಲೇ. ಮಲಗೆ ಮಲಗೆ ನೀವು ಮಲಿಕಲಿ. ಮಲಗೆ ಮಲಗೆ ಮಲಗೆ. ಅಯ್ಯೋ, ಮಲ್ಕೊಳ್ಳಿ ಅಂತ ನೀವೇ ಮಲ್ಕೊಂಡ್ಬಿಟ್ರಾ? ಹಲೋ. ಲೇ ಅಯ್ಯೋ, ಏನ್ಲ? ಎಲ್ಲಲ್ಲ ಇದೆಯಾ? ಹೇಳಬಿಟ್ಟಿದೆ. ಇಲ್ಲೇ ತೋಟಕ್ಕೆ ಹೋಗಿದ್ದೋ, ಅಲ್ಲಿಂದ ಬರೋದು ಲೇಟ್ ಆಗ್ಬಿಡ್ತು. ಹೆಣ್ಣವ್ರ ಮನೇಲೆ ಮಲಗಿವ್ನಿ. ನೀನೇನ್ಲ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ? ಲೇ ಅಯ್ಯೋ, ನಮ್ಮಪ್ಪ ತೀರೋಬಟ್ಟ ಕಣ್ಲಾ. ಯಾವಾಗ್ಲ? ಮಧ್ಯಾಹ್ನ ಕಣ್ಲಾ. ಏನಾಗಿತ್ಲಾ? ಮಲಗಿತ್ತಾವೆ, ಪ್ರಾಣ ಹೊಂಟೋಗ್ಬಿಟ್ಟಿತ್ತು. ಸರಿ, ನಾನು ಈಗಲೇ ಬರ್ತೀನಿರು. ಇಷ್ಟೊತ್ತಲ್ಲಿ ಬೇಡ ಮಗ, ಗಾಡಿ ಬೇರೆ ಸರಿ ಇಲ್ಲ. ಅದು ಒತ್ತಾರನೆ ಬಂದ್ಬಿಡು. ಯಾಕೋ ನನ್ ಮನ್ಸ್ ತಡೀತಲ್ಲ, ನಾನು ಈಗಲೇ ಬಂದ್ಬಿಡ್ತೀನಿ ಕಲ. ನನ್ ಮಾತ್ ಕೇಳಲ್ಲ, ಒತ್ತಾರನೆ ಬಾ. ನೀನ್ ಬರತಂಗ ಮಣ್ ಮಾಡಕ್ಕಿಲ್ಲ. ನಂಗೆ ಗೊತ್ತು ಕಂಡ, ನೀ ನಮ್ಮ ಅಪ್ಪನ ಎಷ್ಟು ಇಷ್ಟಪಡ್ತೀಯ ಅಂತ. ನಿಮ್ಮಪ್ಪ ಬೇರೆ ನಮ್ಮಪ್ಪ ಬೇರೆ ಅಲ್ಲ. ಬೇರೆ ಬೇರೆ ಅಲ್ಲ, ಬೇರೆನೆ. ನಾವು ಒತ್ತಾರಕ್ಕೆ ಬರ್ತೀನಿ ಮಡ್ಗು. ಅಲ್ಲ, ನಾನೇನಂದೆ, ಇವನ್ಯಾಕೆ ಇಷ್ಟೊಂದು ಉರ್ಕೊಂಡ? ಏನಂತ? ಒತ್ತಾರೆ ಬತ್ತಾರ ಅಂದ್ಕಂಡ್ಲಾ. ಮಾವ ಮಾವ ಎಲ್ಲೋದ? ವಾ, ನನ್ನ ಮಗ ಈ ಮದುವೆನೂ ಹಾಳು ಮಾಡ್ಬಿಡ್ತಾನೆ. ಯೋ ಮಾವ, ಯೋ. ಮಗ, ಇದು ನನ್ನ ಮಗನ್ ರೂಮ್ ಕಣಪ್ಪ. ಇಲ್ಲೇನ್ ಮಾಡ್ತಾ ಇದ್ದೀಯ? ಏನೋ ಸೌಂಡ್ ಬರ್ತಿತ್ತು, ನೋಡೋಣ ಅಂತ ಬಂದೆ. ರೂಮ್ ಅಂದ್ಮೇಲೆ ಸೌಂಡ್ ಬಂದೇ ಬರ್ತದಪ್ಪ. ಅಲ್ಲ, ನಮ್ಮ ಮಾವ ಪಕ್ಕದಲ್ಲಿ ಮಲ್ಗಿದ್ದ, ಅವನ್ನೆಲ್ಲ ಕಾಣಿಸ್ಲಿಲ್ಲ. ಅದಕ್ಕೆ ಏನಾದ್ರೂ ದಾರಿಗಿರಿ ತಪ್ಪುಟ್ನ ನೋಡೋಣ ಅಂತ ಬಂದೆ. ತಿರುಗಿ ಹಿಂದಕ್ಕೆ ನೋಡು. ಅಯ್ಯೋ, ಪಕ್ಕದಲ್ಲೇ ಮಲಗಿದ್ದವನ ಅದು ಯಾವ ಮೈದಾಗ ಗೆದ್ದು ಬಂದ್ಬಿಟ್ಟು ನನಗೆ ಎಷ್ಟು ಭಯ ಆಯ್ತು. ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ. ಅಯ್ಯೋ, ನೀನ್ ತಮಾಷೆ ಹುಡುಗ. ಹೇಳ್ತೀನಿ ಬಿಡಿ. ಬಾ ಹೋಗ, ಬಾ. ಎಲ್ಲೂ ಬಿಸಿನೀರ್ಗೆ ಹಾಕ್ತಾನೆ. ಅಯ್ಯೋ, ಕಣ್ಣು ಬೇರೆ ಎಳೀತಾ ಇದ್ದಲ್ಲಪ್ಪ. ಹೋದ್ರೆ ಊರವರೆಲ್ಲ ಏನಂದ್ಕತ್ತಾರೋ ಗೊತ್ತಿಲ್ಲ. ಆಗಲೇ ಮಧ್ಯರಾತ್ರಿ ಆಗೈತೆ. ಇನ್ನೂ ಲೇಟ್ ಆಗೋದ್ರೆ ರಾತ್ರಿ ಎಲ್ಲ ನನ್ನ ಹೆಂಡತಿ ಆರ್ಕೆಸ್ಟ್ರಾ ಕೇಳಬೇಕಾಗತ್ತೆ. ಅವಳು ಬೊಗಳ ಕೇಳೋಕ್ಕಿಂತ ನೇಣ ಹಾಕೊಳ್ಳೋದೇ ವಾಸಿ. ನೇಣ ಹಾಕೊಂಡ್ರೆ
ಈ ಸಾಮ್ಯನ ನಾಳೆ ನಮ್ಮನೆ ಮುಂದೆ ಹಾಕ್ಸ್ಬೇಕಾಗುತ್ತೆ. ಅದಕ್ಕಿಂತ ಅಮ್ಮಿಕೊಂಡು ವಾ ರಾಮೇಗೌಡ್ರ ಎಸ್ಕೇಪು ಆಗಳಪ್ಪ, ಇವ್ರಿಗೂ ನಿದ್ದೆ ಬಂದಿರಬೇಕು. ಅಟ್ಲೀಸ್ಟ್ ಕೊನೆಯಲ್ಲಿ 3 ಜನ ಆದರೂ ಉಳ್ಕೊಂಡಿದಾರಲ್ಲ. ಇವರು ಜೂಟು. ನಾನು ಯಾಕೆ ಇಲ್ಲಿ ಮಲಗಿದ್ದೀನಿ? ಊರವರೆಲ್ಲ ಕರ್ಕೊಂಬಂದು ಮಲಗಿಸಿರೋದಪ್ಪ. ಮನೆ ಮುಂದೆ ಹೊಗೆ ಬೇರೆ ಹಾಕ್ಬಿಟ್ಟಿದ್ದಾರೆ. ಯಾರಾದ್ರೂ ಸತ್ತೋದ್ರಾ? ನೋ ಕಮೆಂಟ್ಸ್. ನನಗೆ ಯಾರೋ ಬಡ್ಡಿ ಮಕ್ಕಳು ಹಾರ ಹಾಕ್ಬಿಟ್ಟಾರೆ. ಊರವರೆಲ್ಲ ಸೇರ್ಕೊಂಡು ಸನ್ಮಾನ ಮಾಡಿದ್ರಪ್ಪ, ಆದರೆ ನೋಡೋ ಭಾಗ್ಯ ನಿನಗಿರ್ಲಿಲ್ಲ. ನಿದ್ರೆ ಅಂತ ಏನೋ ಮಲಗಿದ್ರೆ ಹಾರ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಸ್ವಲ್ಪ ಯಾಮಾರಿದಿದ್ರೆ ಬೆಳಗ್ಗೆ ಎದೆ ಮೇಲೆ ಮಣ್ಣೆ ಹಾಕಿರೋರು. ಯಾಕಣ ಮತ್ತೆ ದಾಹ ಆಗ್ತಿದ್ಯಾ? ದಯವಿಟ್ಟು ಈ ಚೊಂಬಲ್ಲಿರೋ ನೀರನ್ನು ಮಾತ್ರ ಮತ್ತೆ ಕುಡಿಬಿಡೋಣ. ಗಂಗಾ, ತುಂಗ, ಕಪಿಲ, ಕೃಷ್ಣ, ಕಾವೇರಿ ಈ ಎಲ್ಲ ನದಿಗಳನ್ನ ಬಿಟ್ಟು ಬೇಕು ಬೇಕು ಅಂತ ಬಯಸಿ ಬಯಸಿ ಇದೇ ನೀರನ್ನು ಕುಡಿತೀಯಲ್ಲಣ್ಣ. ಬೇಡಣ ಬೇಡಣ ಅಣ್ಣ, ಬೇಡಣ ಅಣ್ಣ. ಮತ್ತೆ ಮಿಷಿನ್ ಆಫ್ ಆಗೋಯ್ತದಣ್ಣ. ಮುಂದೆ ಆಗೋ ಅನಾಹುತನ ಯಾರ ಕೈಲೂ ತಪ್ಸೋಕ್ಕಾಗಲ್ಲ ಅಣ್ಣ. ನೀನು ಹಣೆ ಬರ ಏನು ಮಾಡ್ಕೋತೀಯ ಮಾಡ್ಕೊ ಹೋಗು. ನೀನು ಹಣೆಯಲ್ಲಿ ಹೆಂಗೆ ಬರ್ದಿದ್ಯೋ ಹಂಗೆ ಆಗಲಿ. ಮನೇಲಿ ಯಾರು ಕಾಣೆ, ಬೀದಿಯಲ್ಲೂ ಯಾರು ಕಾಣೆ. ಏನಿದು ಕತೆ? ಕನ್ನಿ ಹಾಕೋ ಮಂಜು ಕಾಣ್ತದಲ್ಲ. ಸ್ವಿಚ್ ಆಫ್ ಆಗೋ ಸೂಚನೆಗಳು. ಏನಾಯ್ತು? ಬ್ಯಾಟ್ರಿ ಡೌನ್ ಆಗ್ತಿದೆ. ಮಿಷಿನ್ ಮತ್ತೆ ಆಫ್ ಆಯ್ತು. ನಮ್ಮಪ್ಪ ಇದಕ್ಕೆ ಬಂದ ಇಲ್ಲೇ ಇಲ್ಲಿ ಹೆಂಗೆಲ್ಲ ಬಂತು? ಇದು ಯಾವ್ದೋ ಹಾಳಾದ ನಾಯಿ ಎಳ್ಕೊಂಡ್ಬಿಡ್ದ ಕಣ. ಒಬ್ರು ಕಾಣಿಸ್ತಾ ಇಲ್ಲ. ಹೋಗಿ ಬರ್ತೀರಾ? ಬನ್ನಿ ಬರ್ತೀವಿ. ಹೋಗಿ ಬನ್ನಿ. ಬಾಯ್. ಹೊಡ್ ಬನ್ನಿ. ಬಾಯ್. ಸ್ವಲ್ಪ ಸರಿಯಾಗಿ ಹೊಡಿಯೋ. ರಿಚ್ ಆಗ್ಬಿಟ್ಟಿರ್ಬೇಕಣೋ. ಶ್ರುತಿ, ಸ್ವಲ್ಪ ನೀರ್ ತಗೊಂಡ್ ಬಂದ್ ಕೊಡಮ್ಮ. ಸರಿಪಾ. ನಿಂತ್ಕೊಂಡವಳೆ. ನೀರು ಬಂತು ನೋಡಪ್ಪ. ಕೊಡಿ ಇಲ್ಲಿ, ಕೊಡಿ ಕೊಡಿ. ನಮ್ ಕೊಡು. ಸಲಿಗೆ ಮಾವ ಅಲ್ವಾ? ಥ್ಯಾಂಕ್ಸ್. ನಾನು ಬರೋ ನಾನು ಸ್ಟಾರ್ಟ್ ಮಾಡ್ತೀನಿ. ಈ ಕಡೆ ಬರೋ ಮಾಡ್ತೀನಿ. ಅಯ್ಯೋ ಅಯ್ಯಪ್ಪ. ಅಯ್ಯೋ ಹೋಗಲೇ, ನನ್ನ ಮಾತು ಕೇಳಲ್ಲ, ನಿನ್ನೆ ಮಾಡ್ಕೊಳ್ಳ. ಹೋಗಿ ಒಳಗೆ ಹೋಗಿ. ಶ್ರುತಿ,
ಇವರು ಸ್ವಲ್ಪ ಕಾಫಿ ತಂದ್ಕೊಡಮ್ಮ. ಅದನ್ನು ಸ್ಟಾರ್ಟ್ ಮಾಡ್ತೀರಾ? ಮಾಡ್ತೀನಿ. ನಿಂತ್ಕೊಳ್ಳಿ. ಮತ್ತೆ ಯಾವಾಗ ಸಿಗ್ತೀರಾ? ನೆಟ್ವರ್ಕ್ ಇಲ್ಮೇಲೆ ಕಾಲ್ ಸಿಗದೆ ಇರುತ್ತಾ? ನೀವು ಬರ್ತೀನಿ ಅಂದ್ಮೇಲೆ ನಾನು ಸಿಗದೆ ಇರ್ತೀನ ಅಂದ್ರೆ ಮತ್ತೆ ಇನ್ನೊಂದ್ಸರಿ ರೇಸ್ ಕೋರ್ಸಲ್ಲಿ ಕುದುರೆ ಓಡಿಸ್ಬೋದು. ತಲೆ ಎತ್ತಿ. ನೀವು ಕಾಲಿಂಗ್ ಬೆಲ್ಲೇ ಮಾಡಲ್ಲಪ್ಪ. ನೆಟ್ಟಿಗೆ ಹಾಲ್ಗೆ ಬಂದ್ಬಿಡ್ತೀರಾ. ರೂಢಿ ಪ್ರಾಕ್ಟೀಸ್. ಒಂದ್ಸರಿ ಒಳಗೆ ಬಂದ್ಮೇಲೆ ಮತ್ತೆ ಯಾಕೆ ಕಾಲಿಂಗ್ ಮಾಡಿ? ಕಾಫಿ ಕೊಡಿ ಕೊಡಿ. ಥ್ಯಾಂಕ್ಸ್. ಬೇಕಾ? ಬೇಡ. ನಿಮ್ಗೆ ನಾನು ಇಷ್ಟ ಆದ್ನ? ಅಯ್ಯೋ, ಒಣಗೋಗಿರೋ ಬಂದ್ ತಿನ್ಕೊಂಡಿದ್ದವನ್ಗೆ ನೆತ್ಕಿರೋ ಮಲ್ಗೆ ಇಡ್ಲಿ ಸಿಕ್ಕಿದ್ರೆ ಇಷ್ಟ ಆಗಲ್ವಾ? ಪೋಲಿ ನೀವು ಹೋಗಿ. ನಿಮಗೆ ನಾನು ಇಷ್ಟ ಆದ್ನ? ಲೋ ಬ್ಯಾಟ್ರಿ ಇರೋ ಮೊಬೈಲ್ಗೆ ಚಾರ್ಜರ್ ಸಿಕ್ಕಿದ್ರೆ ಇಷ್ಟ ಆಗಲ್ವಾ? ನೀವು ಪೋಲಿನೇಮ್ಮ. ಬ್ಯಾಟ್ರಿ ಡೆಡ್ ಆಗಕ್ಕಿಂತ ಮುಂಚೆ ಚಾರ್ಜ್ ಮಾಡ್ಕೊಂಬಿಡಿ. ಇನ್ನೊಂದು ತೊಟ್ಟೈತೆ ನೋಡು. ಅದು ಹಳೆ ಗಾಡಿ ತಂದವ್ರೆ. ನಾನಾಗಿದ್ರೆ ಅಯಾಬೂಸನೋ ಕರಿಸ್ಮನೋ ತತ್ತಿದ್ದೆ. ಲೇ, ಬಗ್ಸ್ ಹೊಡಿಯಿಲ್ಲ, ಬಗ್ಸ್ ಹೊಡಿಯಿಲ್ಲ. ಇಂಥ ಗಾಡಿನ ಬಗ್ಸೇ ಹೊಡಿಬೇಕಲ್ಲ. ಹಂಗಾರು ಮಾಡಿ ಸ್ಟಾರ್ಟ್ ಮಾಡ್ಬೋಣ ಅದ. ಹಲೋ ಅವ್ವ. ಮ್ಯಾರೇಜ್ ಬಾಯ್ ಮದರ್ ಸ್ಪೀಕಿಂಗು. ಹೂ ಆರ್ ಯು? ಓ ಸನ್ನು, ವೇರ್ ಆರ್ ಯು? ಐ ಆಮ್ ಫ್ರೆಂಟ್ ಮಾಮಾಸ್ ಹೌಸ್. ಓ ಮಾಮ ಮನೆ. ಓ ಫೈನ್. ಹೌ ಇಸ್ ಗರ್ಲು? ಬ್ಯೂಟಿಫುಲ್ ಆಗವಳೆ. ಒಳ್ಳೆ ಚಕ್ಲಿ ಮುರ್ಕಿ ಇದ್ದಂಗೆ ಅವಳೆ. ಓ ಗಾಡ್, ಐ ಸಿ ಐ ಸಿ. ಸನ್, ಯು ನೋ ಒನ್ ನ್ಯೂಸ್? ಏನು? ಯು ನೋ ದಟ್ ಮಿಸ್ಸಿನ್ ಮುನಿಯಪ್ಪ? ಗೊತ್ತು. ಯಸ್ಟರ್ಡೇ ಇಸ್ ಗೋಟಕ್. ಆಲ್ರೆಡಿ ನೋ. ಅವನ ಮಗ ಎಸ್ಟರ್ಡೇ ನನ್ನ ಕಾಲಿಂಗ್. ಓ ಮಾಮ್, ಯು ಗೋ ಅಂಡ್ ಸಿ ಮುನಿಯಪ್ಪ ಬಾಡಿ. ನಾನು ಆಮೇಲೆ ಬರ್ತೀನಿ. ನೋ, ಐ ನೋ ಗೋಯಿಂಗ್. ಐ ಸಾ ಮುನಿಯಪ್ಪಸ್ ಬುಂಡೆ. ಐ ವಿಲ್ ನೆಗದ್ ಬಿಳಿಂಗ್. ನೋ, ಐ ನೋ ಗೋಯಿಂಗ್. ಯು ಕಮ್ ಜಲ್ದಿ. ಐ ಸಿ. ಓಕೆ, ನಾನು ಬರ್ತೀನಿ ಬಿಡು. ಓಕೆ, ಬರ್ತೀನಿ ಬಿಡು. ಬಾಯ್ ಬಾಯ್. ಐ ಗಾಡಿ ಸ್ಟಾರ್ಟ್ ಆಗೋಯ್ತು. ಬಾ. ಗಾಡಿ ಸ್ಟಾರ್ಟ್ ಆಗೋಯ್ತು. ರೀ, ಅಬ್ಬಾ, ಹೊರಡ್ತಾ ಇದ್ದೀರಾ? ಗಾಡಿ ಸ್ಟಾರ್ಟ್ ಆಯ್ತು. ಬಾಯ್. ಬಾಯ್. ಹೊರಡ್ತೀವಿ ಅಂತ ಮಾವಂಗೆ ಆಚಿ ನಿಮ್ಮ ಅಪ್ಪಂಗೆ ಹೇಳ್ಬಿಡಿ. ಕರೀಲಾ? ಪರವಾಗಿಲ್ಲ. ಸರಿ, ಬಾಯ್. ಬಂದೆ. ಸರಿ, ಹುಷಾರಾಗಿ ಹೋಗ್ಬನ್ನಿ. ಬಾಯ್. ಬಾಯ್. ನಮಸ್ಕಾರ. ಈಗ ಸತ್ತು ಹೋದವರ ಬಗ್ಗೆ ಪ್ರಕಟಣೆ. ಕನಕಪುರ ತಾಲೂಕು ಸಾತನೂರು ಹೋಬಳಿ ಕೆಮ್ಮಾಳೆ ಗ್ರಾಮದ ನಿವಾಸಿಯಾದಂಥ ಶ್ರೀಯುತ ಮಿಸ್ಸಿನ್ ಮುನಿಯಪ್ಪನವರು ಸರಿಸುಮಾರು 11:30 ಗಂಟೆಗೆ ಸತ್ತು ಹೋಗಿರುತ್ತಾರೆ. ಇವರು 4.5 ಅಡಿ ಎತ್ತರ, 1.5 ಅಡಿ ಅಗಲ, ಕಪ್ಪು ಮತ್ತು ಗೋಧಿ ಬಣ್ಣ ಮಿಕ್ಸು. ತಲೆಯಲ್ಲಿ ಕೂದಲು ಇರುವುದಿಲ್ಲ. ಇವರಿಗೆ ಪಾನ್ ಪರಾಗ್ ಮತ್ತು ಹನ್ಸ್ ತಿನ್ನುವ ಅಭ್ಯಾಸ ಇರುತ್ತದೆ. ಇಲ್ಲಿಗೆ ಸತ್ತು ಹೋದವರ ಬಗ್ಗೆ ಪ್ರಕಟಣೆ ಮುಗಿಯಿತು. ಇನ್ನು ಮಿಕ್ಕ ವಿಚಾರಗಳೆಲ್ಲ ಈ ಗಜ್ಜಿ ನಾಯಿ ತಿಳಿಸುತ್ತದೆ. ಮಗ, ನೆನ್ನೆಯಿಂದ 10 ಕಣ್ಣಲ್ಲಿರೋ ನೀರೆಲ್ಲ ಬತ್ತೋಗವೆ. ಹೋಗ್ಲಾ? ಚಿಕ್ಕಣ್ಣ ಬಲ ಇಲ್ಲಿ. ಇವತ್ತು ಅವನೋದ, ನಾಳೆ ನಾನು ಹೋಗ್ತೀನಿ, ನಾಳೆ ನೀನ್ ಹೋಗ್ತೀಯ. ಒಬ್ಬೊಬ್ಬರ ನನ್ನ ದಿವಸ ಹೋಯ್ತಾ ಇರ್ಬೇಕು. ಅದಕ್ಕೆ ಯಾಕೆ ಅಳ್ತೀಯ? ಅಣ್ಣು, ನಾನು ಅಳ್ತಿರೋದು ಮುನಿಯಪ್ಪಣ ಸತ್ತೋದ ಅಂತ ಅಲ್ಲ. ಇನ್ನೇನು ನಿನ್ ಹೆಂಡತಿ ಸತ್ತೋದ್ಲು ಅಂತಲ್ಲ? ಅದೇ ನೋಡೀಗ. ಏನ ಈ ತರ ಹೊಗೆ ಹಾಕಿದ್ರೆ ಯಾರ್ಗನಾಗ್ಲಿ ಕಣ್ಣೂರಿ ಬರಕಿಲ್ವಾ? ಹೋಗ್ಲಾ? ಒಬ್ಬೊಬ್ರು ಸರಿಯಾಗ ಅವತ್ತಿಗೆ. ನೀನೇನಪ್ಪ ಮಾಡ್ತಿದ್ಯಾ? ಎದ್ದೇಳಪ್ಪ ನೀನು. ನೀ ಸತ್ತೋದ್ರೆ ನಿನ್ನ ಮುಂದೆ ಹೊಗೆನೂ ಹಾಕಲ್ಲ. ಹೋಗೋ. ಆಯ್ತಾಯ್ತು, ಹೋಗು.
ಮಾವ ನಮ್ಮ ಹುಡುಗಿ ಸಾಕತ್ತಾಗವಳಲ್ಲ. ಅವ್ರ ಚಿಕ್ಕಮ್ಮ ಇನ್ನೂ ಜನಗಳು. ಅದಾಮೇಲೆ ಇಲ್ಲ ಬಿಡು. ಲೇ ಏನು ಹಿಂಗ್ ಹೋಯ್ತಾ ಇದ್ಯಾ? ಲೆಫ್ಟ್ ತಿರ್ಗ್ಸೋ, ಲೆಫ್ಟ್ಗೆ ತಿರ್ಗ್ಸೋ. ಅಡ್ದಾರಿಗೆ ಹೋಗೋಣ. ಯಾವ ಅಡ್ದಾರಿ ಯಾಕೆ ಅಂತ? ಇಂಥ ಅಡ್ದಾರಿ ನಾನು ಎಷ್ಟು ನೋಡಿಲ್ಲ. ನಡಿಯ, ಬೇಗ ಹೋಗೋದು ಊರಿಗೆ. ನಿಂಗೆ ಚೆನ್ನಾಗಿರೋ ದಾರಿಗಿಂತ ಅಡ್ದಾರಿನೇ ಚೆನ್ನಾಗಿ ಗೊತ್ತು ಅಂತ ಗೊತ್ತು, ಆದ್ರೆ ದಾರಿಗಿರಿ ತಪ್ಪುಟ್ಟವು ಅಂತ. ಅಳಿಮಯ್ಯ, ನಾನ್ ದಾರಿ ತಪ್ಪದ? ಲೇ, ಈ ದಾರಿ ಒಳಗೆ ಎಂತೆಂತ ಹೊಸ ಮೇಯಿಸಿದೀನಿ. ಒಂದೊಂದು ಕ್ರಾಸು ಒಂದೊಂದು ಕತೆ ಹೇಳ್ತದೆ. ನಡಿಯಲಿ. ಸಮಾಧಾನ. ಯಾವ್ಯಾವ ದಾರಿಲಿ, ಯಾವ್ಯಾವ ಗಲ್ಲಿಲಿ, ಯಾವ್ಯಾವ ಹೆಂಗುಸ್ರು ಹೆಂಗ್ ಹೊಡೆದವ್ರೆ ನಮಗ್ ಚೆನ್ನಾಗಿ ಗೊತ್ತು. ಅವ್ರು ಹೊಡೆದಿರಕ್ಕೆ ನೀನ್ ಹಿಂಗ್ ನಡೀತಿರೋದು ಅಂತಲೂ ಗೊತ್ತು. ಸಾಕ್ ಬಿಡಪ್ಪ, ಮುಂದೆ ನೋಡ್ಕೊಂಡು ಓಡಿಸು. ಮಕ ಮುಚ್ಚೋಷ್ಟ್ರಲ್ಲಿ ಕರ್ಕೋಯ್ತೀನಿ, ಕೂತ್ಕೋ. ಆಯ್ತು. ಲೋ ಮಗ, ಬಲ ಇಲ್ಲಿ. ಏನಣ್ಣ? ಇವರು ಬ್ಯಾಂಡ್ ಸೆಟ್ ಬಾಬು ಅಂತ, ಅವ್ರಿಗೊಂದು ಫೋನ್ ಮಾಡ್ಕೊಡು. ಇವ ಮಾವದ್ ಯಾವ ರೋಡಿಯ ಗೊತ್ತಾಯ್ತಾನೆ ಇಲ್ಲ. ನನಗೂ ಅದೇ ಗೊತ್ತಾಗ್ತಿಲ್ಲ ಕಣೋ. ನೀನ್ ತಾನೇ ಕರ್ಕೊಂಡ್ ಬಂದಿದ್ದು ಅಡ್ದಾರಿ ಅದು ಇದು ಅಂತ ದೊಡ್ಡ ವಾಸ್ಕೋಡಿಗಂತಾರ. ಒಳ್ಳೆ ಚೆನ್ನಾಗಾಯ್ತಲ್ಲ. ಈ ಗಾಡಿ ಬೇರೆ 10 ಕಿಲೋಮೀಟರ್ ಅಷ್ಟೇ ಮೈಲೇಜ್ ಕೊಡೋದು. ಪೆಟ್ರೋಲ್ ಹೋಯ್ತಾ ಇಲ್ವ ನೋಡ, ನಿಂತ್ಕಿಂತ ಹೋಗ್ಬಿಟ್ಟದು. ಅದ್ಯಾವ ದರಿದ್ರ ಬಾಯಿಲ್ ಅಂತ ನಿಂತ್ಕಿಂತ ಹೋಗ್ಬಿಟ್ಟದು ಅಂತ ನಿಂತೆ ಹೋಯ್ತು. ಪೆಟ್ರೋಲ್ ಹೋಗಿದ್ರೆ ನಾನೇನ್ ಮಾಡ್ಲೋ? ತಳ್ಳು, ಇಳಿ ಕೆಳಗೆ. ಬೇಡ ಅದ್ರ ಜೊತೆಲಿ ಬಂದು ಸಾಯ್ತಾನೆ ಇಲ್ಲಿ. ಲೋ ಬಲ ಇಲ್ಲಿ. ಏನಣ್ಣ? ನನ್ನ ಮೊಬೈಲ್ಗೆ 201 ರೂಪಾಯಿ ಕರೆನ್ಸಿ ಹಾಕ್ಸು. 1 ರೂಪಾಯಿ? 1 ರೂಪಾಯಿ ಕೊಡ್ತೀnkಲ್ಲ. ಬುಡಾಣೋ, ನಿನ್ಕಿಂತ ಹೆಚ್ಚ 1 ರೂಪಾಯಿ ಹಾಕಿಸ್ತೀನಿ ಬಿಡೋಣ. ತಲೆ ಕೆಡ್ಸ್ಕೊಬೇಡ ಬಿಡೋಣ. 1 ರೂಪಾಯಿನ ಹಾಕತ್ತೀನಿ ಬಿಡು. ನಂದು ಯಾವ್ದು ಹೇಳು? ಅದೇ ನಂಬರ್ ಹಳೇದು. ಏರ್ಟೆಲ್. ಹಾಕಿಸ್ತೀನಿ ಬಿಡೋಣ. ತಿಳ್ಕೊಂಡಿದ್ಯಲ್ಲ, ಅಷ್ಟು ಸಾಕು ಬಿಡು. ಇದೇನು ಇಲ್ಲೇ ಓಡಾಡ್ತಾ ಇದ್ದಾನಲ್ಲ. ಲಾ ಬಲ ಇಲ್ಲಿ. ಕರೆನ್ಸಿ ಹಾಕ್ಸಿದ್ಲಾ? ಹಾಕ್ಸಿ ಅರ್ಧ ಗಂಟೆ ಮೇಲೆ ಆತು. ಇನ್ನೂ ಬಂದಿಲ್ವಲ್ಲ? ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ನೋಡು. ಏನ್ಲ ಸಿಗ್ತಾ ಇಲ್ಲ? ಯಾವ್ದು ಕೊಡ್ತಿದ್ಯೋ 1, 2, 1 ಕೊಡಿಬೇಕು. ಯಾವ್ಯಾವ್ದಕ್ಕೂ ಹೊಡೆದ್ಬಿಟ್ರೆ. ಏರ್ಟೆಲ್ಗೆ ಸ್ವಾಗತ. ಕನ್ನಡಕ್ಕಾಗಿ 1 ಒತ್ತಿ. 1 ಒತ್ತಿ ಅಂತ. ಆಮೇಲೆ 2 ಒತ್ತು. ಮೊಬೈಲ್ ಸೇವೆಗಳಿಗಾಗಿ 2 ಒತ್ತಿ. ಇದೇನಲ್ಲ 4 ಒತ್ತು ಅಂತಾರೆ. ಹಂಗಾರ 5 ಒತ್ತು ಬಂದಿರ್ಬೋದು. ಕ್ಷಮಿಸಿ, ನೀವು ಡಯಲ್ ಮಾಡಿದ ನಂಬರ್ ಸರಿಯಾಗಿಲ್ಲ. ನಿಮ್ಮ ಕರೆಯನ್ನು ನಮ್ಮ ಗ್ರಾಹಕ ಪ್ರತಿನಿಧಿಗೆ ವರ್ಗಾಯಿಸಲಾಗುತ್ತಿದೆ. ನನ್ನ ಮಗಂದ ಅತ್ತಾಗಿ ಹೋಗ್ಲಾತಾಗೆ. ಅದೇ ನೀನೊಂದ್ಸಲ ಒತ್ತು ನೋಡೋಣ. ಮಗ, ಓ ಬಲ ಇಲ್ಲಿ. ಏನ್ ಗೌಡ್ರೆ? ಏನು ಇಲ್ಲ, 201 ರೂಪಾಯಿ ಕರೆನ್ಸಿ ಹಾಕ್ಸ್ಬಿಡು. ಇನ್ನೂ 1 ರೂಪಾಯಿ? 1 ರೂಪಾಯಿ ಕೊಡ್ತೀnkಲ್ಲ. ಆಯ್ತು ಬಿಡಿ ಗೌಡ್ರೆ, ನಿಮ್ಗಿಂತ ಹೆಚ್ಚ ಗೌಡ್ರೆ. ನಾನೇ ಹಾಕ್ಸ್ಬಿಡ್ತೀನಿ ಬಿಡಿ ಗೌಡ್ರೆ. ಬೇಕಾದ್ರೆ ತಗೊಳ್ಳಿ, 200 ರೂಪಾಯಿ ನಾನೇ ಹಾಕ್ಸ್ಬಿಡ್ತೀನಿ. ಬೇಡ 1 ರೂಪಾಯಿ ಹಾಕ್ಸು ಸಾಕು. ರಾತ್ರಿಗೆ ನನಗೆ ಎಂಡ ಖರ್ಚಾಯ್ತು. ಕೆಮ್ಮಾಳ ಗ್ರಾಮದ ಸಮಸ್ತ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಮರೆಯಬೇಡಿ. ಮರೆತು ನಿರಾಸರಾಗಬೇಡಿ. ಇನ್ನೆಷ್ಟೈತೆ ಎಣ್ಣೆ? ಸ್ವಲ್ಪ ಐತಣ್ಣ. ಕೊರ ಕುರ್ಕೊಂಬಿಡ್ತೀನಿ. ಇರೋಣ ನೀ ಸ್ವಲ್ಪ. ಏನಿಲ್ಲ, ಅಲ್ಲಿ ಖಾಲಿ ಬಾಟ್ಲ್ ಅಲ್ಲಾಡ್ಸ್ಕೊಡ್ಬೇಕು. ಏನೋ ಅಲ್ಲಾಡ್ಸ್ಕೊಡ್ಬೇಕು? ಬಾಟ್ಲಣ್ಣ. ಬಾಟ್ಲಾ? ಇನ್ನೊಂದು ಮಕ್ಕಳು ಬೆಳಗಿನ ಬರೀ ಕಲ್ಗಸ್ತರ ಕುಡಿತಂದವರಲ್ಲ. ಲೇ ಕಾರ್ನರ್ ಕೃಷ್ಣಪ್ಪ ಅಂಗಡಿ ಹತ್ರ. ಕೃಷ್ಣಪ್ಪ ಬಾರ ನಿಲ್ಸೋ. ಅಣ್ಣ ಆಗ್ತೀನಿ ಇರೋಣ. ಇಲ್ಲೆಲ್ಲ ಐತೆ ಕೃಷ್ಣಪ್ಪನ ಬಾರೋ. ಇನ್ನು ಮುಂದೆ ಹೋಗ್ಬೇಕು, 1/2 ಕಿಲೋಮೀಟ್ರು. ಶಿವಣ್ಣ ಎಮ್ಮೆಲಿ ಕಳ್ಳ ಅವನೇ ಹಾಕ ಕಾರನು ಇಲ್ವಲ್ಲ? ಹಾರನಿಲ್ಲ. ತಡೆಯಿಲ್ಲ, ಅಡ್ಜಸ್ಟ್ ಮಾಡ್ತೀನಿ. ಏನಾಗಲ್ಲ. ಕೊಡುಕ್ ನನ್ನ ಮಕ್ಕಳು. ಅಯ್ಯಯ್ಯೋ, ಯಾರ ನನಗಲ್ಲಪ್ಪ, ಅವ್ರಿಗೆ ಹಾಕ್ಬೇಕಾಗಿರೋದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಇಂಥ ಅಡ್ಡವುಗಳು ಎಷ್ಟು ಮಾಡಿಲ್ಲ. ಬರೋ ಎಲೆಕ್ಷನ್ಗೆ 1 ವೋಟ್ ಮಿಸ್ ಆಗೋಯ್ತು. ಇರ್ಲಿ, ಸಮಾಧಾನ. ಬರೋರೆಲ್ಲ ನನ್ನ ಹೆಂಡ್ರು ಸಮಾಧಾನ ಮಾಡೋರಯ್ಯ. ನನ್ ಸಮಾಧಾನ ಮಾಡೋರು ಯಾರನ್ನ ಫೋಟೋ ಗಿಟ್ಟ ತೆಕ್ಕಬಿಟ್ಟಾರಪ್ಪ. ದುಡ್ಡು ಕೊಡ್ತಾವ್ರೆ. ಅಮ್ಮ ಬರ್ತೀನಮ್ಮ, ಪಾರ್ಟಿ ಮೀಟಿಂಗ್ ಇದೆ, ಕಾರ್ಯನ ನೆರವೇರಿಸ್ಕೊಳ್ಳಿ. ಬರ್ಲಾ ತಾಯಿ? ಸ್ವಾಮಿ, ನಾನು ಮುನಿಯಪ್ಪನಳ್ಳಿಯ ಪರಮೇಶಿ.
ನಮಗೂ ಏನಾದ್ರು ಗಿಟ್ಟಿದ್ರು ಗಿಟ್ಟಬಹುದು. ಅವ್ರಿಗೇನಾಗಿತ್ತಪ್ಪ? ಮುಲ್ಗಿತ್ತವೆ ಪ್ರಾಣ ಹೋಗ್ಬಿಡಿತಣ. ಬದುಕಿದ್ರೆ ಇನ್ನೂ 4 ಕಾಸು ಮಾಡ್ತಿದ್ರು. ಹಣಕಾಸಿನ ತೊಂದ್ರೆ ಏನಾದ್ರು ಇದ್ರೆ ಆಫೀಸ್ ಕಡೆ ಆಯ್ತಾ? ಬಾ. ಆಯ್ತು. ಸತ್ತೋಗಿರೋನ್ ಯಾರು? ಮಿಸಿನ್ ಮುನಿಯಪ್ಪನೇ. ಓ ಮಿಸಿನ್ನು. ಮುನಿಯಪ್ಪಣ್ಣ ಅಣ್ಣ, ನನ್ನ ತಮ್ಮನ್ ತಗ ನೋಡ್ಕೊಂತ ಇದ್ರಿ, ನನ್ನ ಒಬ್ಬನೇ ಬಿಟ್ಟು ಹೋಗ್ಬಿಟ್ರಲ್ಲ ಅಣ್ಣ. ನಾವಿಬ್ರು ಹೆಂಗಿದ್ವಿ, ರಾಮ ಲಕ್ಷ್ಮಣ್ ತಗ ಇದ್ವಿ, ನನ್ನ ಒಬ್ಬನೇ ಬಿಟ್ಟು ಹೋಗ್ಬಿಟ್ರಲ್ಲ ಅಣ್ಣ. ನಾವಿಬ್ರು ಎಂತ ಪಿಕ್ಚರ್ ನೋಡಿಲ್ಲ, ಎಲ್ಲೆಲ್ಲಿ ಹೋಗಿಲ್ಲ ನಾವಿಬ್ರು. ಇಬ್ರು ಸೇರಿ ಏನೇನ್ ಮಾಡಿಲ್ಲ. ಇವಾಗ ನನ್ನ ಒಬ್ಬನೇ ಬಿಟ್ಟು ಹೋಗ್ಬಿಟ್ರಲ್ಲ ಅಣ್ಣ. ಲೋ ಬಾಬು, 1 ನಿಮಿಷ ಇರು. ಕಾಟ ವರ್ಕೌಟ್ ಆಯ್ತು. ಹೋಗಪ್ಪ ಇನ್ನ. ಅಣ್ಣ ಮುನಿಯಪ್ಪಣ್ಣ ಸತ್ತಾರಲ್ಲ ಅಲ್ಲಿ. ಹೊಡಿತೀನಿ, ನೀನ್ ಎದ್ದೋಳವರೆಗೂ ಹೊಡಿತಾ ಇರ್ತೀನಿ. ನಿನಗಿಷ್ಟ ಇರೋ ಸಾಂಗ್ ಎಲ್ಲ ಹೊಡಿತೀನಿ. ಸ್ಟಾರ್ಟ್. ಅಯ್ಯಯ್ಯೋ ಅಪ್ಪಯ್ಯ, ನಿನ್ನಳಿ ನೋಡು ಅಪ್ಪಯ್ಯ ಹೆಂಗ್ ಕುಣಿತಾವನೆ. ನೀ ಸತ್ತೋಗಿದ್ಯಾ ಅನ್ನೋ ಫೀಲಿಂಗ್ ಅಲ್ಲಿ ಆ ಶಿವರಾಜ್ ಕುಮಾರ ಜೋಗಿ ಪಿಕ್ಚರ್ ಅಲ್ಲಿ ಕುಡ್ದಂಗೆ ಕುಣಿತಾವನೆ ನೋಡಪ್ಪಯ್ಯ. ಅಪ್ಪಯ್ಯ ನೋಡಪ್ಪಯ್ಯ, ಅಪ್ಪಯ್ಯ ಅಯ್ಯೋ ನೋಡ ಮುದುಗತ್ತಾವಲ್ಲಪ್ಪ. ಅಪ್ಪಯ್ಯ ಚಟ್ಟನ ಒಸಿ ಗಟ್ಟಿಯಾಗಿ ಕಟ್ಟಿ ಬಿಗಿಯಾಗಿರ್ಲಿ. ಯಾ ಗೌಡ್ರೆ, ನಾನಿದ್ ಕೊಡ್ತಾ ಇರೋದು 99ನೇ ಚಟ್ಟ. ಮೋಸ್ಟ್ಲಿ ನಿಮ್ದೇ 100ನೇದು ಇರ್ಬೋದು. ಸುತ್ತಮುತ್ತ ಊರ್ನಾಗೆ ನಾನೇ ಫೇಮಸ್ಸು. ಹೆಂಗ್ ಕಟ್ತೀನಿ ನೋಡಿ ಚಟ್ಟವ. ನೋಡ್ದಿಂಕಲ್ಲ, ಮ್ಯಾಗ್ಲ ಮನೆ ಸಣ್ಣಪ್ಪನ ಚಟ್ಟ ಕಟ್ಟಿದಲ್ಲ, ಹೆಗ್ಲ ಮೇಲೆ ಚಟ್ಟ ಇತ್ತು, ಹೆಣ ಕೆಳಕ್ ಬಿದ್ದಿತ್ತು. ನಾನ್ ಕಾರಣ? ಅದ್ ನಂದಲ್ಲ ತಪ್ಪು, ಯಾಗಲೂ ಕೊಡೋರು ತಪ್ಪು ಗೌಡ್ರೆ. ಓಹೋ, ಹಂಗಾದ್ರೆ ನೀನ್ ಕಟ್ಟ ಚಟ್ಟಕ್ಕೆ ಫಾರಿನರ್ ಕಳಿಸ್ತೀನಿ ಹೆಗ್ಲು ಕೊಡಕ್ಕೆ. ಹೋಗ್ಲಿ ಬಿಡಿ ಗೌಡ್ರಿ, ಸಿಟ್ ಮಾಡ್ಕೋಬೇಡಿ. ಒಂದ್ ಕ್ವಾರ್ಟರ್ ತರ್ಸಿ ಹಂಗೇನೆ, ಆಮೇಲೆ ಚಟ್ಟ ಹೆಂಗಿರ್ತದ ನೋಡಿ. ನಾ ಸಾತ್ರನು ಶಂಕರಪ್ಪನ ಚಟ್ಟ ಕಟ್ಬೇಕು ಅಂತ ಈ ವಿಲ್ ಬರ್ಬಿಟ್ಟು ಹೋಯ್ತೀರಾ? ಅಯ್ಯೋ ನೀನ್ ಬಾಯ್ಗೆ, ನಾನು ನನ್ನ ಮಕ್ಳ ಜೊತೆ, ನನ್ನ ಮೊಮ್ಮಕ್ಳ ಜೊತೆ, ನನ್ನ ಮರಿ ಮೊಮ್ಮಕ್ಳ ಜೊತೆ ಇರ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಆಗ ನನಗೆ ಚಟ್ಟ ಕಟ್ಟಕ್ ನೋಡ್ತಿದ್ಯಾ? ಇಲ್ಲಿ ನೋಡ್ರಲ್ಲ, ಯಾವುದೇ ಕಾರಣಕ್ಕೂ ಅವನಿಗೆ ಒಂದ್ ತೊಟ್ಟು ಎಣ್ಣೆ ಕೊಡ್ಸ್ಬೇಡಿ. ಬರ್ಬೇಡ ಆದ್ರೂ ಬತ್ತಿಯ ದರಿದ್ರ ನಿನ್ನಿಂದನೇ ಆಗಿದ್ದು. ಪೆಟ್ರೋಲ್ ನೋಡ್ಕೊಂಡು ಗಾಡಿ ತೆಗಿಸ್ಬೇಕು ತಾನೆ. ಪೆಟ್ರೋಲ್ ಅಲ್ಲಿ ನಾನೇನ್ ಮಾಡ್ಲಿ? ಈ ಟೈಮಲ್ಲಿ ಫೋನ್ ಬರ್ಬೇಕು. ಫೋನ್ ಬರ್ತೈತೆ ನೋಡು. ಇರ ಫೋನ್ ಮಾಡ್ಕ ಜಾಗನ ಇದು. ಹಲೋ 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 ಮೈ ಸನ್ನು. ಹಲೋ ಸಿಸ್ಟರ್, ನಾನ್ ನಿಮ್ ತಮ್ಮ ನಾಣಿ ಮಾತಾಡ್ತಾ ಇದ್ದೀನಿ. ಅಯ್ಯ ನೀನೇನ್ಲ, ನೀನ್ ಯಾಕ್ಲ ಫೋನ್ ತಗೊಂಡೆ? ಅಯ್ಯ ಮುದೇವಿ, ನಿಂಗೆ ಇಂಗ್ಲಿಷ್ ಬೇರೆ ಬರಕ್ಕಿಲ್ಲ. ನಿಂಗೆ ಹೆಂಗಪ್ಪ ನಾನು ಹೇಳೋದು? ನಂಗೆ ಇಂಗ್ಲಿಷ್ ಬರಲ್ವಾ? ನಂಗೆ ಬರಲ್ಲ, ಕನ್ನಡದಾಗ ಹೇಳು. ಇನ್ನೂ ಏನ್ಲ ಮಾಡ್ತಾ ಇದ್ದೀರಾ ಮುದೇವಿಗಳ? ಇಲ್ಲಿ ಮುನಿಯಪ್ಪನ ಹೆಣ ಎತ್ತವ್ರೆ, ಬಂದ್ ಮಕ ನೋಡ್ಕೊಳ್ಳಿ. ನಿಮ್ ಮಕ ಮುಚ್ಚ. ಏನ್ ಮಕ್ಕ ನೋಡ್ತೀಯ? ಅವ್ನು ಬದುಕಿದಾಗಲಿಂದ ಸಾಯೋವರೆಗೂ ಗೊಗ್ಗ ಇಂತರನೇ ಇದ್ದ. ಸತ್ ಮೇಲೆ ಶಾರುಖ್ ಖಾನ್ ತರನ ಕಾಣ್ತಾನೆ. ಅಯ್ಯೋ ನಿನ್ ಬಾಯಿಗೆ ಮಣ್ಣಾಕ. ಒಂದೇ ಊಟವನು ಅವ್ನ್ ಸತ್ತೋಗವ್ನೆ, ಕೊನೆದಾಗ ಬಂದು ಮಕ ನೋಡ್ಕೊಂಡು ಹೋಗ್ರಿ ಅಂದ್ರೆ ಒಳ್ಳೆ ತಲೆ ಉಳಕ್ ನಾಯಿ ಬೊಗಳ್ದಂಗ್ ಬೊಗಳ್ತಾ ಇದೀಯಾ. ಗಿವ್ ಫೋನ್ ಮೈ ಸನ್ನು. ಗಿವ್ ಮಿ ನಾನ್ ಸೆನ್ಸ್. ತಗೊಳ ಮಾತಾಡ. ಹೇಳವ. ಹಲೋ ಮೈ ಸನ್ನು, ಮುನಿಯಪ್ಪನ್ ಬಾಡಿ ಈಸ್ ಲಿಫ್ಟಿಂಗ್. ಅಯ್ಯ ನೀನ್ ಇಂಗ್ಲಿಷ್ಗೆ ಅದಾದ್ಮೇಲೆ ಇಲ್ಲಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟು ಉರಿ ಬಿಸ್ಲಲ್ಲಿ ಗಾಡಿ ತಳ್ಕೊಂಡ್ ಸಾಯ್ತಾ ಇದೀವಿ. ಕನ್ನಡದಲ್ಲಿ ಮಾತಾಡೋದು ಸರಿ ಈಗ. ವಾಯ್ ಕೋಪ ಸನ್ನು.
ಬತ್ತಾವ್ ನೀ ಮಡ್ಗವ, ಇಲ್ಲ ಅಂದ್ರೆ ಬಂದು ಸಿಮ್ ಕಾರ್ಡ್ ನೋಡಿ ಸಾಯ್ಸಕ್. ಆಯ್ತು ಬಿಡು, ಯಾಕೆ ಹಿಂಗೆ ಕೋಪ ಮಾಡ್ಕಂತೀಯ? ಚಿಕ್ಕಪ್ಪ ಅಕ್ಕಯ್ಯ, ಚಿಕ್ಕಪ್ಪ ಬಿಟ್ಟು ಹೊಂಟೋದ ಅಕ್ಕಯ್ಯ. ಚಿಕ್ಕಪ್ಪ ನಮ್ಮನ್ನ ಎತ್ತಿ ಆಡ್ಸಿ ಬೆಳೆಸಿ ನಮ್ಮನ್ನ ಬಿಟ್ಟು ಹೊಂಟೋದಲ್ಲ ಚಿಕ್ಕಪ್ಪಯ್ಯ. ಬಾಹುಬಲಿ ಸಮಾಧಾನ ಮಾಡ್ಕೊ. ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ ಗೌಡ್ರೆ? ಚಿಕ್ಕಪ್ಪ ನಮ್ಮ ಅಪ್ಪ ಸತ್ತಾಗ್ಲೂ ನೀನೇ ಹೆಗ್ಲು ಕೊಟ್ಟೆ, ನಮ್ಮ ಅವ್ವ ಸತ್ತಾಗ್ಲೂ ನೀನೇ ಹೆಗ್ಲು ಕೊಟ್ಟೆ, ನಮ್ಮಲ್ಲ ಎಲ್ಲಾರ್ಗೂ ನೀನೇ ಹೆಗ್ಲು ಕೊಟ್ಟೆ. ಆದ್ರೆ ಇವತ್ತು ನೀನ್ ಸತ್ತಿದ್ಯಾ, ಇವತ್ತು ನಿನಗೆ ನಾನು ಹೆಗ್ಲು ಕೊಡ್ತೀನಿ. ಬಾಹುಬಲಿ ನೀನ್ ಹೆಗ್ಲು ಕೊಡ್ಬೇಕನ್ನಪ್ಪ. ನಾನ್ ಚಿಕ್ಕಪ್ಪಗ್ ನಾನು ಹೆಗ್ಲು ಕೊಡ್ಲೇಬೇಕು. ಮುಗೀತು, ಇವತ್ತು ಮುನಿಯಪ್ಪನ ಕತೆ ಮುಗೀತು. ನಾವು ಬಾಹುಬಲಿ ಎಂತ ಆಸೆ ಇಟ್ಕೊಂಡಿದ್ಯಪ್ಪ. ನೀನಿರೋ ಹೈಟು ಪರ್ಸ್ನಾಲಿಟಿಗೆ ಹೆಗ್ಲು ಕೊಡಕ್ಕಾಗಲ್ಲ. ಹೆಣದ ಮೇಲೆ ಕಡಲೆಪುರಿ ಕಾಸು ಎರ್ಚ್ಕೊಂಡು ಹೋಗಿವೆ. ಹೋಗಿ ಕೂತ್ಕೋ, ಆಗಕ್ಕಿಲ್ಲ. ನಾನು ಹೆಗ್ಲು ಕೊಡ್ಬೇಕಂತ ಎದ್ದು ಬಿದ್ದು ಓಡ್ ಬಂದಿದ್ದೀನಿ. ನನಗೆ ಹೆಗ್ಲು ಕೊಡಕ್ ಬಿಡಲ್ಲ ಅಂದ್ರೆ ನಾನು ಈ ಹೆಣ ಇದ್ದಾಗ ಬಿಡಲ್ಲ. ಮುಗೀತು ಮುನಿಯಪ್ಪನ ಕತೆ. ಹೆಣ ಎತ್ಬೇಕಾದ್ರೆ ಕೂಗ್ತೀನಿ, ಅಲ್ಲಿ ಹೋಗಿ ಕೂತ್ಕೋ. ಹೋಗಿ ಕೂತ್ಕೋ ನಮ್ಮಪ್ಪನೇ. ಸಾಕು, ಹೋಗು ನಮ್ಮಪ್ಪನೇ. ಚಿಕ್ಕಪ್ಪ ನಾನಿದ್ದೀನಿ ಚಿಕ್ಕಪ್ಪ. ನಾನು ನಿನ್ನ ಹೆಗ್ಲ ಮೇಲೆ ಎತ್ಕೊಂಡು ಹೋಗ್ತೀನಿ ಚಿಕ್ಕಪ್ಪ. ಲೇ ಏ ನಿಲ್ಸೋ ನೆಳ್ಳದೆ, ನಿಲ್ಸೋ ನೆಳ್ಳದೆ. ಅಮ್ಮ ಅಯ್ಯೋ ಸುಸ್ತಾಗೋಯ್ತು. ಅಯ್ಯೋ ಏನೋ ನಮ್ಮ ಕತೆಲಿ. ಪೆಟ್ರೋಲ್ ಎಲ್ಲಿ ಸಿಕ್ಕತ್ತೀಗ? ಪೆಟ್ರೋಲ್ ಬೇಕಾ? ಏಯ್ ಬಂದೇ ಇರು. ಗಾಡಿ ತಳ್ಳಿ ತಳ್ಳಿ ಪೆಟ್ರೋಲ್ ಟ್ಯಾಂಕ್ ಬೇರೆ ಫುಲ್ ಆಗ್ಬಿಟ್ಟದೆ. ಊರ್ಬಾದ್ರೂ ಒಂದಷ್ಟು ದೂರ ಹೋಯ್ತದ ನೋಡೋಣ. ಚಿಕ್ಕಪ್ಪ ನಾನಿದ್ದೀನಿ. ಚಿಕ್ಕಪ್ಪ ನಾನಿದ್ದೀನಿ. ಚಿಕ್ಕಪ್ಪ ನಾನಿದ್ದೀನಿ. ಅಣ್ಣ ತಗೊಂಬತ್ತೀನಿ. ಎರಡು ಬಟ್ಲು ತಾನೆ ತಗೊಂಬತ್ತೀನಿ. ತತ್ತೀನಿ ಬಿಡೋಣ. ಸರ್ ನಮಸ್ತೆ. ಓ ನಮಸ್ಕಾರ ಸರ್. ಏನ್ ಅಪರೂಪ? ಏನಿಲ್ಲ ಸರ್, ಹಿಂಗೆ. ಯಾವಾಗ ಮಣ್ಣು? ಸಂಜೆನೆ. ಹೌದಾ, ಸರಿ ಸರಿ. 2 ಬಾಟ್ಲು ಬೇಕಾಗಿತ್ತು. 2 ಬಾಟ್ಲಾ? ಯಾವ ಬ್ರ್ಯಾಂಡು? ಸೇಮ್ ಬ್ರ್ಯಾಂಡು. ಹೋಗಿ. ಅಣ್ಣ ಅಕ್ಕ ಸಾಮಾನು ಕೊಡ್ತಾರೆ. ಪರವಾಗಿಲ್ಲ. ಬರಲಾ? ಬಾಯ್ ಬಾಯ್. ಎಲೆಕ್ಷನ್ಗೆ ಪ್ರಚಾರ ಮಾಡೋದು ನೋಡಿದ್ದೀನಿ, ಸಾವಿಗೆ ಪ್ರಚಾರ ಮಾಡ್ತಿರೋದು ಇದೆ ಫಸ್ಟ್ ಟೈಮ್. ಹಲೋ ಬಾಯ್ಸ್ ಅಂಡ್ ಗರ್ಲ್ಸ್ ಅಂಡ್ ಅದರ್. See, very bad news. Very, very bad news. Mr. Mission Muniappa, he is dead. And his body is our hope. And come and see. Stopped breathe. Very bad news. Cheer up. Come on.